ಶಿವರಾಜ್ ಕುಮಾರ್ ಅವರು ಕೂಡ ನಮ್ಮ ರಾಜ್ಯದ ಒಂದು ಆಸ್ತಿ ಅಂತ ಹೇಳ್ಬೋದು. ಭಾಳ ಸರಳ ವ್ಯಕ್ತಿ. ನಾನು ನಾಲ್ಕಾರು ಸಂದರ್ಭದಲ್ಲಿ ಕಾರ್ಯಕ್ರಮಗಳಲ್ಲಿ ಅಲ್ಲಿ ಇಲ್ಲಿ ಭೇಟಿ ಮಾಡಿದ್ದೇನೆ. ಭಾಳ ಸರಳ. ಅಂಥ ದೊಡ್ಡ ಕುಟುಂಬದಿಂದ ಬಂದರೂ ಕೂಡ ಅವರ ಶರೀರದಲ್ಲಿ ಒಂದು ಕಣದಷ್ಟು ಕೂಡ ಅಹಂ ಅನ್ನುವುದಿಲ್ಲ, ಅಥವಾ ಒಂದು ಪಾಪ್ಯುಲಾರಿಟಿಯ ತಲೆಗೆ ಹೋಗಿಲ್ಲ ಅವರಿಗೆ. ಅತ್ಯಂತ ಸರಳ ಜೀವಿ, ಸ್ನೇಹ ಜೀವಿ ಮತ್ತು ಭಾಳ ಒಳ್ಳೆಯ ವ್ಯಕ್ತಿತ್ವ ಇರತಕ್ಕಂಥ ಮನುಷ್ಯರು. ಅವರು ಕೂಡ ಚಿಕಿತ್ಸೆಗೆ ಪಡೆದುಕೊಂಡು ಹೊರದೇಶದಲ್ಲಿ ದೇಶಕ್ಕೆ ಮರಳ್ತಾ ಇದ್ದಾರೆ. ಮತ್ತು ಅವರ ಕಾಯಿಲೆಯೂ ಕೂಡ ಭಾಳ ಗಂಭೀರವಾಗಿರ್ತಕ್ಕಂಥ ಕಾಯಿಲೆ. ಸೊ ಹಾಗಾಗಿ ಈ ಚಿಕಿತ್ಸೆ ಫಲಪ್ರದವಾಗಿದೆ, ಅವರು ಸಂಪೂರ್ಣವಾಗಿ ಗುಣಮುಖರಾಗುತ್ತಾರೆ ಅನ್ನುವ ಆಶಯವನ್ನು ನಾನು ಇಟ್ಕೊಂಡಿದ್ದೇನೆ. ಮತ್ತು ನಾಡಿನ ಜನತೆಯ ಪರವಾಗಿ ನಾನು ಆಶಿಸ್ತೇನೆ, ಕೋರ್ತೇನೆ ಅವರು ಸಂಪೂರ್ಣವಾಗಿ ಗುಣಮುಖರಾಗಲಿ. ಯಾಕಂದರೆ ಅಂತಹ ಒಳ್ಳೆ ವ್ಯಕ್ತಿತ್ವ ಇರತಕ್ಕಂಥ ಮನುಷ್ಯರು. ಅವರು ಸಿನಿಮಾ ನಟರು ಅನ್ನೋದು ತೆಗೆದು ಪಕ್ಕಕ್ಕಿಟ್ಟುಬಿಡಿ, ಅಷ್ಟು ದೊಡ್ಡ ಸಿನಿಮಾ ನಟರು ಆದರೂ ಕೂಡ ಅಂಥ ಒಳ್ಳೆ ವ್ಯಕ್ತಿತ್ವ ಇಟ್ಕೊಂಡಿದ್ದಾರಲ್ಲ, ಅಂಥ ಜನ ನಮ್ಮ ಜೊತೆಗೆ ಉಳಿಬೇಕು ಅನ್ನೋದು ನನ್ನ ಆಶಯ. ಧನ್ಯವಾದ. ಶಿವರಾಜ್ ಕುಮಾರ್ ಅವರು ಕೂಡ ನಮ್ಮ ರಾಜ್ಯದ ಒಂದು ಆಸ್ತಿ ಅಂತ ಹೇಳ್ಬೋದು. ಭಾಳ ಸರಳ ವ್ಯಕ್ತಿ. ನಾನು ನಾಲ್ಕಾರು ಸಂದರ್ಭದಲ್ಲಿ ಕಾರ್ಯಕ್ರಮಗಳಲ್ಲಿ ಅಲ್ಲಿ ಇಲ್ಲಿ ಭೇಟಿ ಮಾಡಿದ್ದೇನೆ. ಭಾಳ ಸರಳ. ಅಂಥ ದೊಡ್ಡ ಕುಟುಂಬದಿಂದ ಬಂದರೂ ಕೂಡ ಅವರ ಶರೀರದಲ್ಲಿ ಒಂದು ಕಣದಷ್ಟು ಕೂಡ ಅಹಂ ಅನ್ನುವುದಿಲ್ಲ, ಅಥವಾ ಒಂದು ಪಾಪ್ಯುಲಾರಿಟಿಯ ತಲೆಗೆ ಹೋಗಿಲ್ಲ ಅವರಿಗೆ. ಅತ್ಯಂತ ಸರಳ ಜೀವಿ, ಸ್ನೇಹ ಜೀವಿ ಮತ್ತು ಭಾಳ ಒಳ್ಳೆಯ ವ್ಯಕ್ತಿತ್ವ ಇರತಕ್ಕಂಥ ಮನುಷ್ಯರು. ಅವರು ಕೂಡ ಚಿಕಿತ್ಸೆಗೆ ಪಡೆದುಕೊಂಡು ಹೊರದೇಶದಲ್ಲಿ ದೇಶಕ್ಕೆ ಮರಳ್ತಾ ಇದ್ದಾರೆ. ಮತ್ತು ಅವರ ಕಾಯಿಲೆಯೂ ಕೂಡ ಭಾಳ ಗಂಭೀರವಾಗಿರ್ತಕ್ಕಂಥ ಕಾಯಿಲೆ. ಸೊ ಹಾಗಾಗಿ ಈ ಚಿಕಿತ್ಸೆ ಫಲಪ್ರದವಾಗಿದೆ, ಅವರು ಸಂಪೂರ್ಣವಾಗಿ ಗುಣಮುಖರಾಗುತ್ತಾರೆ ಅನ್ನುವ ಆಶಯವನ್ನು ನಾನು ಇಟ್ಕೊಂಡಿದ್ದೇನೆ. ಮತ್ತು ನಾಡಿನ ಜನತೆಯ ಪರವಾಗಿ ನಾನು ಆಶಿಸ್ತೇನೆ, ಕೋರ್ತೇನೆ ಅವರು ಸಂಪೂರ್ಣವಾಗಿ ಗುಣಮುಖರಾಗಲಿ. ಯಾಕಂದರೆ ಅಂತಹ ಒಳ್ಳೆ ವ್ಯಕ್ತಿತ್ವ ಇರತಕ್ಕಂಥ ಮನುಷ್ಯರು. ಅವರು ಸಿನಿಮಾ ನಟರು ಅನ್ನೋದು ತೆಗೆದು ಪಕ್ಕಕ್ಕಿಟ್ಟುಬಿಡಿ, ಅಷ್ಟು ದೊಡ್ಡ ಸಿನಿಮಾ ನಟರು ಆದರೂ ಕೂಡ ಅಂಥ ಒಳ್ಳೆ ವ್ಯಕ್ತಿತ್ವ ಇಟ್ಕೊಂಡಿದ್ದಾರಲ್ಲ, ಅಂಥ ಜನ ನಮ್ಮ ಜೊತೆಗೆ ಉಳಿಬೇಕು ಅನ್ನೋದು ನನ್ನ ಆಶಯ. ಧನ್ಯವಾದ. ಶಿವರಾಜ್ ಕುಮಾರ್ ಅವರು ಕೂಡ ನಮ್ಮ ರಾಜ್ಯದ ಒಂದು ಆಸ್ತಿ ಅಂತ ಹೇಳ್ಬೋದು. ಭಾಳ ಸರಳ ವ್ಯಕ್ತಿ. ನಾನು ನಾಲ್ಕಾರು ಸಂದರ್ಭದಲ್ಲಿ ಕಾರ್ಯಕ್ರಮಗಳಲ್ಲಿ ಅಲ್ಲಿ ಇಲ್ಲಿ ಭೇಟಿ ಮಾಡಿದ್ದೇನೆ. ಭಾಳ ಸರಳ. ಅಂಥ ದೊಡ್ಡ ಕುಟುಂಬದಿಂದ ಬಂದರೂ ಕೂಡ ಅವರ ಶರೀರದಲ್ಲಿ ಒಂದು ಕಣದಷ್ಟು ಕೂಡ ಅಹಂ ಅನ್ನುವುದಿಲ್ಲ, ಅಥವಾ ಒಂದು ಪಾಪ್ಯುಲಾರಿಟಿಯ ತಲೆಗೆ ಹೋಗಿಲ್ಲ ಅವರಿಗೆ. ಅತ್ಯಂತ ಸರಳ ಜೀವಿ, ಸ್ನೇಹ ಜೀವಿ ಮತ್ತು ಭಾಳ ಒಳ್ಳೆಯ ವ್ಯಕ್ತಿತ್ವ ಇರತಕ್ಕಂಥ ಮನುಷ್ಯರು. ಅವರು ಕೂಡ ಚಿಕಿತ್ಸೆಗೆ ಪಡೆದುಕೊಂಡು ಹೊರದೇಶದಲ್ಲಿ ದೇಶಕ್ಕೆ ಮರಳ್ತಾ ಇದ್ದಾರೆ. ಮತ್ತು ಅವರ ಕಾಯಿಲೆಯೂ ಕೂಡ ಭಾಳ ಗಂಭೀರವಾಗಿರ್ತಕ್ಕಂಥ ಕಾಯಿಲೆ. ಸೊ ಹಾಗಾಗಿ ಈ ಚಿಕಿತ್ಸೆ ಫಲಪ್ರದವಾಗಿದೆ, ಅವರು ಸಂಪೂರ್ಣವಾಗಿ ಗುಣಮುಖರಾಗುತ್ತಾರೆ ಅನ್ನುವ ಆಶಯವನ್ನು ನಾನು ಇಟ್ಕೊಂಡಿದ್ದೇನೆ. ಮತ್ತು ನಾಡಿನ ಜನತೆಯ ಪರವಾಗಿ ನಾನು ಆಶಿಸ್ತೇನೆ, ಕೋರ್ತೇನೆ ಅವರು ಸಂಪೂರ್ಣವಾಗಿ ಗುಣಮುಖರಾಗಲಿ. ಯಾಕಂದರೆ ಅಂತಹ ಒಳ್ಳೆ ವ್ಯಕ್ತಿತ್ವ ಇರತಕ್ಕಂಥ ಮನುಷ್ಯರು. ಅವರು ಸಿನಿಮಾ ನಟರು ಅನ್ನೋದು ತೆಗೆದು ಪಕ್ಕಕ್ಕಿಟ್ಟುಬಿಡಿ, ಅಷ್ಟು ದೊಡ್ಡ ಸಿನಿಮಾ ನಟರು ಆದರೂ ಕೂಡ ಅಂಥ ಒಳ್ಳೆ ವ್ಯಕ್ತಿತ್ವ ಇಟ್ಕೊಂಡಿದ್ದಾರಲ್ಲ, ಅಂಥ ಜನ ನಮ್ಮ ಜೊತೆಗೆ ಉಳಿಬೇಕು ಅನ್ನೋದು ನನ್ನ ಆಶಯ. ಧನ್ಯವಾದ. ಶಿವರಾಜ್ ಕುಮಾರ್ ಅವರು ಕೂಡ ನಮ್ಮ ರಾಜ್ಯದ ಒಂದು ಆಸ್ತಿ ಅಂತ ಹೇಳ್ಬೋದು. ಭಾಳ ಸರಳ ವ್ಯಕ್ತಿ. ನಾನು ನಾಲ್ಕಾರು ಸಂದರ್ಭದಲ್ಲಿ ಕಾರ್ಯಕ್ರಮಗಳಲ್ಲಿ ಅಲ್ಲಿ ಇಲ್ಲಿ ಭೇಟಿ ಮಾಡಿದ್ದೇನೆ. ಭಾಳ ಸರಳ. ಅಂಥ ದೊಡ್ಡ ಕುಟುಂಬದಿಂದ ಬಂದರೂ ಕೂಡ ಅವರ ಶರೀರದಲ್ಲಿ ಒಂದು ಕಣದಷ್ಟು ಕೂಡ ಅಹಂ ಅನ್ನುವುದಿಲ್ಲ, ಅಥವಾ ಒಂದು ಪಾಪ್ಯುಲಾರಿಟಿಯ ತಲೆಗೆ ಹೋಗಿಲ್ಲ ಅವರಿಗೆ. ಅತ್ಯಂತ ಸರಳ ಜೀವಿ, ಸ್ನೇಹ ಜೀವಿ
ಮತ್ತು ಭಾಳ ಒಳ್ಳೆಯ ವ್ಯಕ್ತಿತ್ವ ಇರತಕ್ಕಂಥ ಮನುಷ್ಯರು. ಅವರು ಕೂಡ ಚಿಕಿತ್ಸೆಗೆ ಪಡೆದುಕೊಂಡು ಹೊರದೇಶದಲ್ಲಿ ದೇಶಕ್ಕೆ ಮರಳ್ತಾ ಇದ್ದಾರೆ. ಮತ್ತು ಅವರ ಕಾಯಿಲೆಯೂ ಕೂಡ ಭಾಳ ಗಂಭೀರವಾಗಿರ್ತಕ್ಕಂಥ ಕಾಯಿಲೆ. ಸೊ ಹಾಗಾಗಿ ಈ ಚಿಕಿತ್ಸೆ ಫಲಪ್ರದವಾಗಿದೆ, ಅವರು ಸಂಪೂರ್ಣವಾಗಿ ಗುಣಮುಖರಾಗುತ್ತಾರೆ ಅನ್ನುವ ಆಶಯವನ್ನು ನಾನು ಇಟ್ಕೊಂಡಿದ್ದೇನೆ. ಮತ್ತು ನಾಡಿನ ಜನತೆಯ ಪರವಾಗಿ ನಾನು ಆಶಿಸ್ತೇನೆ, ಕೋರ್ತೇನೆ ಅವರು ಸಂಪೂರ್ಣವಾಗಿ ಗುಣಮುಖರಾಗಲಿ. ಯಾಕಂದರೆ ಅಂತಹ ಒಳ್ಳೆ ವ್ಯಕ್ತಿತ್ವ ಇರತಕ್ಕಂಥ ಮನುಷ್ಯರು. ಅವರು ಸಿನಿಮಾ ನಟರು ಅನ್ನೋದು ತೆಗೆದು ಪಕ್ಕಕ್ಕಿಟ್ಟುಬಿಡಿ, ಅಷ್ಟು ದೊಡ್ಡ ಸಿನಿಮಾ ನಟರು ಆದರೂ ಕೂಡ ಅಂಥ ಒಳ್ಳೆ ವ್ಯಕ್ತಿತ್ವ ಇಟ್ಕೊಂಡಿದ್ದಾರಲ್ಲ, ಅಂಥ ಜನ ನಮ್ಮ ಜೊತೆಗೆ ಉಳಿಬೇಕು ಅನ್ನೋದು ನನ್ನ ಆಶಯ. ಧನ್ಯವಾದ. ಶಿವರಾಜ್ ಕುಮಾರ್ ಅವರು ಕೂಡ ನಮ್ಮ ರಾಜ್ಯದ ಒಂದು ಆಸ್ತಿ ಅಂತ ಹೇಳ್ಬೋದು. ಭಾಳ ಸರಳ ವ್ಯಕ್ತಿ. ನಾನು 4 ಸಂದರ್ಭದಲ್ಲಿ ಕಾರ್ಯಕ್ರಮಗಳಲ್ಲಿ ಅಲ್ಲಿ ಇಲ್ಲಿ ಭೇಟಿ ಮಾಡಿದ್ದೇನೆ. ಭಾಳ ಸರಳ. ಅಂಥ ದೊಡ್ಡ ಕುಟುಂಬದಿಂದ ಬಂದರೂ ಕೂಡ ಅವರ ಶರೀರದಲ್ಲಿ ಒಂದು ಕಣದಷ್ಟು ಕೂಡ ಅಹಂ ಅನ್ನುವುದಿಲ್ಲ, ಅಥವಾ ಒಂದು ಪಾಪ್ಯುಲಾರಿಟಿಯ ತಲೆಗೆ ಹೋಗಿಲ್ಲ ಅವರಿಗೆ. ಅತ್ಯಂತ ಸರಳ ಜೀವಿ, ಸ್ನೇಹ ಜೀವಿ ಮತ್ತು ಭಾಳ ಒಳ್ಳೆಯ ವ್ಯಕ್ತಿತ್ವ ಇರತಕ್ಕಂಥ ಮನುಷ್ಯರು. ಅವರು ಕೂಡ ಚಿಕಿತ್ಸೆಗೆ ಪಡೆದುಕೊಂಡು ಹೊರದೇಶದಲ್ಲಿ ದೇಶಕ್ಕೆ ಮರಳ್ತಾ ಇದ್ದಾರೆ. ಮತ್ತು ಅವರ ಕಾಯಿಲೆಯೂ ಕೂಡ ಭಾಳ ಗಂಭೀರವಾಗಿರ್ತಕ್ಕಂಥ ಕಾಯಿಲೆ. ಸೊ ಹಾಗಾಗಿ ಈ ಚಿಕಿತ್ಸೆ ಫಲಪ್ರದವಾಗಿದೆ, ಅವರು ಸಂಪೂರ್ಣವಾಗಿ ಗುಣಮುಖರಾಗುತ್ತಾರೆ ಅನ್ನುವ ಆಶಯವನ್ನು ನಾನು ಇಟ್ಕೊಂಡಿದ್ದೇನೆ. ಮತ್ತು ನಾಡಿನ ಜನತೆಯ ಪರವಾಗಿ ನಾನು ಆಶಿಸ್ತೇನೆ, ಕೋರ್ತೇನೆ ಅವರು ಸಂಪೂರ್ಣವಾಗಿ ಗುಣಮುಖರಾಗಲಿ. ಯಾಕಂದರೆ ಅಂತಹ ಒಳ್ಳೆ ವ್ಯಕ್ತಿತ್ವ ಇರತಕ್ಕಂಥ ಮನುಷ್ಯರು. ಅವರು ಸಿನಿಮಾ ನಟರು ಅನ್ನೋದು ತೆಗೆದು ಪಕ್ಕಕ್ಕಿಟ್ಟುಬಿಡಿ, ಅಷ್ಟು ದೊಡ್ಡ ಸಿನಿಮಾ ನಟರು ಆದರೂ ಕೂಡ ಅಂಥ ಒಳ್ಳೆ ವ್ಯಕ್ತಿತ್ವ ಇಟ್ಕೊಂಡಿದ್ದಾರಲ್ಲ, ಅಂಥ ಜನ ನಮ್ಮ ಜೊತೆಗೆ ಉಳಿಬೇಕು ಅನ್ನೋದು ನನ್ನ ಆಶಯ. ಧನ್ಯವಾದ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮ್ಮ ವೃತ್ತದ ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ ಎಲ್ ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರ ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಬಾರಿ ಐಟ್ ಅದಲ್ಲ ಮಾರೇ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಸ್ಕೊಂತೀರಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡ್ಬೇಕು. ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.